ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರ್ ಈ ಚಾನಲ್ಗೆ ಸ್ವಾಗತ. ಭಾರ್ಗವಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಡೆ ಮನೆಯಲ್ಲಿ ರೀತು ತಾಯಿ ರೀತುವಿಗೆ ಊಟ ಬಡಿಸ್ತಾ ವಿಕ್ಕಿ ಸರಿ ಇಲ್ಲ, ಅವನ ಬಗ್ಗೆ ಯೋಚನೆ ಮಾಡೋದು ಬಿಡು ಅಂತ ಬುದ್ಧಿ ಹೇಳ್ತಾಳೆ. ರೀತು ಅವರಮ್ಮ ಹೇಳಿದ ಮಾತುಗಳನ್ನು ಕೇಳದೇ ಇರೋದ್ರಿಂದ ಅವರು ಅಲ್ಲಿಂದ ಹೋಗ್ತಾರೆ. ಆಗ ರೀತು ನಮ್ಮಮ್ಮ ಮತ್ತು ವಿಕ್ಕಿ ಅಮ್ಮ ಇಬ್ಬರೂ ಅಷ್ಟೇ, ವಿಕ್ಕಿದು ಏನೂ ತಪ್ಪಿಲ್ಲ ಅಂತ ಅಂದರೂ ಅವನನ್ನೇ ಬೈತಾರೆ. ಅಮ್ಮ ಅಂತೂ ಆ ಸಂಧ್ಯಾ ಪರವಾಗೇ ಮಾತಾಡ್ತಾರೆ. ಯಾರಿಗೂ ನನ್ನ ಬಗ್ಗೆ ಕೇರೇ ಇಲ್ಲ. ಅವರ ಒಣ ಪ್ರತಿಷ್ಠೆಯಲ್ಲಿ ನಮ್ಮ ಪ್ರೀತಿಗೆ ಬೆಲೆನೇ ಇಲ್ಲ. ನನ್ನ ವಿಕ್ಕಿನ ನಾನು ನೋಡ್ಕೋಬೇಕು. ನಾವಿಬ್ಬರೂ ಮದುವೆ ಆಗಬೇಕು ಅಂದರೆ ಮೊದಲು ಈ ಕೇಸು ಮುಗಿಬೇಕು. ವಿಕ್ಕಿನ ನಾನೇ ಕಾಪಾಡ್ಕೋಬೇಕು. ಇದಕ್ಕೆಲ್ಲ ಒಂದೇ ಪರಿಹಾರ ಅಂದರೆ ಅದು ಸಂಧ್ಯಾ ಸಾವು. ಆ ಸಂಧ್ಯಾ ಸತ್ತರೆ ಮಾತ್ರ ಈ ಕೇಸಿಗೆ ಮುಕ್ತಿ ಸಿಗುತ್ತೆ. ಅವಳು ಸತ್ತರೆ ನಾನು ವಿಕ್ಕಿ ನೆಮ್ಮದಿಯಾಗಿ ಇರಬಹುದು ಅಂತ ಹೇಳ್ಕೊಳ್ತಾಳೆ. ಇತ್ತ ಭಾರ್ಗವಿ ಮತ್ತು ಸಂಧ್ಯಾ ಇಬ್ಬರು ಹೊರಗಡೆ ಹೊರಟಿರ್ತಾರೆ. ಆಗ ಸಂಧ್ಯಾ, ಅಕ್ಕ ಅರ್ಜುನಣ್ಣ ಇನ್ನೂ ಯಾಕೆ ಫೋನ್ ಮಾಡಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಆಗ ಭಾರ್ಗವಿ, ಹೌದು, ದಿನಾಲೂ ಅಪ್ಪನ ಬಗ್ಗೆ ಆಗಲಿ ಕೋರ್ಟ್ ಕೇಸಿನ ಬಗ್ಗೆ ಆಗಲಿ ವಿಚಾರಿಸೋಕೆ ಫೋನ್ ಮಾಡ್ತಿದ್ರು, ಇವತ್ತು ಯಾಕೋ ಇನ್ನೂ ಫೋನೇ ಮಾಡಿಲ್ಲ ಅಂತ ಬೇಜಾರಿನಿಂದ ಹೇಳ್ತಾಳೆ. ಆಗ ಸಂಧ್ಯಾ, ಇದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಾ, ನೀವೇ ಫೋನ್ ಮಾಡ್ಬೋದಲ್ಲ ಅಂತ ಕೇಳ್ತಾಳೆ. ಆಗ ಭಾರ್ಗವಿ, ಬೇಡ, ಅವರು ಫ್ರೀ ಆದಾಗ ಅವರೇ ಮಾಡ್ತಾರೆ, ಪರವಾಗಿಲ್ಲ ಅಂತ ಹೇಳಿ ಸಂಧ್ಯಾ, ನನಗೆ ಬೇರೆ ವಿಷಯಗಳಲ್ಲಿ ಅಪ್ಪನೇ ಬೆಸ್ಟ್ ಫ್ರೆಂಡ್ ಆಗಿರುವುದರಿಂದ ನನಗೆ ಬೇರೆ ಯಾರೂ ಹೆಚ್ಚಿನ ಫ್ರೆಂಡ್ಸ್ಗಳು ಇಲ್ಲ. ನಾನು ಅಪ್ಪನ ಹತ್ರ ಬಿಟ್ಟು ಬೇರೆ ಯಾರ ಹತ್ರನೂ ನನ್ನ ಪರ್ಸ್ನಲ್ ವಿಷಯಗಳನ್ನು ಶೇರ್ ಮಾಡ್ಕೊಳ್ತಿರ್ಲಿಲ್ಲ. ಈಗ ನನಗೆ ಅಪ್ಪನ ನಂತರ ಸಿಕ್ಕಿರೋಂಥ ಬೆಸ್ಟ್ ಫ್ರೆಂಡ್ ಅಂದರೆ ಅದು ಅರ್ಜುನ್. ಅವರು ಬಿಟ್ಟರೆ ತಂಗಿ ಥರ ಇರೋ ಬೆಸ್ಟ್ ಫ್ರೆಂಡ್ ಅಂದರೆ ನೀನು. ಅರ್ಜುನ್ ನಿನಗೆ ಹೇಗೆ ಅನಿಸಿದ್ರು? ಆಸಾಮಿ ಒಳ್ಳೆಯವನ ಅನಿಸುತ್ತಾ? ನನಗೆ ಸೆಟ್ ಆಗ್ತಾನ ಅಂತ ಕೇಳ್ತಾಳೆ. ಆಗ ಸಂಧ್ಯಾ, ಖಂಡಿತ ಸೆಟ್ ಆಗ್ತಾರೆ, ಡೌಟೇ ಬೇಡ ಅಕ್ಕ. ಅರ್ಜುನ್ ಅಣ್ಣ ತುಂಬ ಒಳ್ಳೆಯವನು, ಜೆಂಟಲ್ ಮ್ಯಾನ್ ಇದ್ದಾನೆ. ಅರ್ಜುನ್ ಅವರಾಯಿತು, ಅವರ ಕೆಲಸ ಆಯಿತು ಅಂತ ಇರ್ತಾರೆ. ಯಾರಿಗೂ ತೊಂದರೆ ಕೊಡೋದಿಲ್ಲ, ಯಾರ ಮನಸ್ಸಿಗೂ ನೋವು ಮಾಡೋದಿಲ್ಲ, ಎಲ್ಲರೂ ಚೆನ್ನಾಗಿರಬೇಕು ಅಂದ್ಕೊಳ್ತಾರೆ. ಮನೆ ಕೆಲಸದವರನ್ನು ಸ್ವಂತ ಅಕ್ಕ ತಂಗಿ ಥರ ನೋಡ್ಕೋತಾರೆ. ಅವರು ಕಷ್ಟದಲ್ಲಿರುವ ಎಲ್ರಿಗೂ ಸಹಾಯ ಮಾಡ್ತಾರೆ. ಅರ್ಜುನ್ ಅವರು ಮನೆಗೂ ಒಳ್ಳೆ ಮಗ, ಮುಂದೆ ಬರೋ ಹೆಂಡತಿಗೂ ಒಳ್ಳೆ ಗಂಡ ಆಗಿರ್ತಾರೆ. ನಿಮ್ಮದು ಹೇಳಿ ಮಾಡಿಸಿದಂಥ ಜೋಡಿ ಅಂತ ಹೇಳ್ತಾಳೆ. ಅದಕ್ಕೆ ಭಾರ್ಗವಿ ಸಂಧ್ಯಾ ಮೇಲೆ ಸಂಶಯ ಬಂದು, ಅಲ್ಲ ಸಂಧ್ಯಾ, ನಾನೇನು ಹುಡುಗ ಹೇಗಿದ್ದಾನೆ ಅಂತ ಕೇಳಿದೆ ಅಷ್ಟೇ, ಆದರೆ ನೀನು ನೋಡಿದ್ರೆ ಭಾಳ ದಿನಗಳಿಂದ ಅವರಿಗೆ ಪರಿಚಯ ಇರೋ ಹಾಗೆ ಅವ್ರ ಬಗ್ಗೆ ಎಲ್ಲ ಹೇಳ್ತಾ ಇದೀಯಾ. ಅರ್ಜುನ್ಗೂ ನಿನಗೂ ಮೊದಲೇ ಪರಿಚಯನಾ ಅಂತ ಕೇಳ್ತಾಳೆ. ಆಗ ಸಂಧ್ಯಾ ಗಾಬರಿಯಿಂದ, ಇಲ್ಲ ಅಕ್ಕ, ಅವರು ನಿಮ್ಮ ಜೊತೆ ಇರುವಾಗ ನೋಡಿ ತಿಳ್ಕೊಂಡೆ ಅಷ್ಟೇ ಅಂತ ಹೇಳ್ತಾಳೆ. ಆಗ ಭಾರ್ಗವಿ, ನೀನು ಹೇಳೋ ಥರ ಅರ್ಜುನ್ ಒಳ್ಳೆಯವನೇ, ಆದರೆ ಅವನಿಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಗೊತ್ತಾಗುತ್ತಾ ಇಲ್ಲ. ಅವನು ನನ್ನ ಒಪ್ಕೋತಾನೋ ಇಲ್ವೋ ಅಂತ ನನಗೆ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಾಳೆ. ಆಗ ಸಂಧ್ಯಾ, ನೀವು ಹೆದರಬೇಡಿ, ಅರ್ಜುನ್ ಅಣ್ಣ ಯಾವತ್ತೂ ನಿಮ್ಮ ಕೈ ಬಿಡಲ್ಲ, ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ತಾಳೆ. ವಿಕ್ಕಿ ಫ್ರೆಂಡ್ ಜೀವನ್ ಎಲ್ಲಿ ಹೋದ ಅಂತ ಗೊತ್ತಾಯ್ತಾ ಅಂತ ಕೇಳ್ತಾರೆ. ಆಗ ಅವರು, ಇಲ್ಲ ಸರ್, ಅವನಿಗೆ ಫೋನ್ ಮಾಡಿದಾಗ ಸ್ವಿಚ್ ಆಫ್ ಅಂತ ಬರ್ತಾ ಇದೆ, ಎಷ್ಟು ಹುಡುಕಿದ್ರೂ ಸಿಗ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ JP ಅವರು, ನೀನು ಎಲ್ಲದಕ್ಕೂ ಇಲ್ಲ ಅಂತೀಯಲ್ಲ, ಜಡ್ಜ್ಮೆಂಟಿಗೆ ಇನ್ನೂ 2 ದಿನ ಟೈಮ್ ಇದೆ, ಹೇಗೆ ಮಾಡೋದು ಅಂತ ಚಿಂತೆಯಾಗಿದೆ, ನೀವು ಯಾವ ಕೆಲಸನೂ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಅವರಿಗೆ ಬೈದು, ಆ ಭಾರ್ಗವಿನ ಅಷ್ಟು ಸಲೀಸಾಗಿ ತಗೊಳಕ್ಕಾಗಲ್ಲ ಶ್ಯಾಮ್, ಎಷ್ಟಾದರೂ ಅವಳು ಈ ರವಿ ಮಗಳು, ಅವನ ಥರನೇ ಹಠ ತೋರಿಸ್ತಾಳೆ ಅಂತ ಹೇಳ್ತಾರೆ. ಆಗ ಶ್ಯಾಮ್ ಅವರು, ಯಾರೇ ಆಗಿರ್ಬೋದು ಸರ್, ಆದರೆ ನಿಮ್ಮ ಮುಂದೆ ಗೆಲ್ಲೋದಕ್ಕೆ ಆಗಲ್ಲ, ಸುಮ್ಮನೆ ನಾವು ಅವಳ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ. ಆಗ JP, ಆ ಭಾರ್ಗವಿಗೆ ಮತ್ತು ಆ ಸಂಧ್ಯಾಗೆ ಯಾರೋ ಹೆಲ್ಪ್ ಮಾಡ್ತಾ ಇದ್ದಾರೆ, ಅವರು ಯಾರು ಅಂತ ಗೊತ್ತಾಗಬೇಕು ಅಂತ ಹೇಳ್ತಾರೆ. ಆಗ ಅಲ್ಲಿಗೆ ಬಂದ ಬೃಂದ, ಹೌದು ಮಾವ, ಆ ಭಾರ್ಗವಿ ಒಬ್ಬಳಿಗೆ ನಿಮ್ಮ ಎದುರು ನಿಂತು ಹೋರಾಡುವ ತಾಕತ್ತು ಇಲ್ಲ, ಅವಳಿಗೆ ಬೆಂಬಲವಾಗಿ ಅವಳ ಹಿಂದೆ ಯಾರೋ ನಿಂತಿದ್ದಾರೆ, ಯಾರೋ ನಿಮಗೆ ಗೊತ್ತಿರೋರೇ ಅವಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ. ಆಗ JP, ನನಗೆ ಗೊತ್ತಿರೋರು ನಿನಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಅಂತ ಕೇಳ್ತಾನೆ. ಆಗ ಬೃಂದ, ಅರ್ಜುನ್ ಮೇಲೆ ಅನುಮಾನ ಇದೆ ಅಂತ ಹೇಳ್ತಾಳೆ. ಆಗ JP ಸಿಟ್ಟಿನಿಂದ, ಅರ್ಜುನ್ ಯಾವ ಕೆಲಸಕ್ಕೆ ಬಾರದೇ ಇರುವ ನಾಲಾಯಕ್ ಅಂತ ಅಂದ್ಕೊಂಡಿದ್ದೆ, ಅವನು ಭಾರ್ಗವಿಗೆ ಸಪೋರ್ಟ್ ಮಾಡ್ತಿದ್ದಾನಾ ಅಂತ ಹೇಳ್ತಾನೆ. ಆಗ ಬೃಂದ, ಹಾಗೆ ತಿಳ್ಕೊಬೇಡಿ, ಬರೀ ಅನುಮಾನ ಅಷ್ಟೇ, ಅರ್ಜುನ್ ಮೇಲೆ ನನಗೆ ನಂಬಿಕೆ ಇದೆ, ಆದರೆ ಆ ಭಾರ್ಗವಿ ಮೇಲೆ ನಂಬಿಕೆ ಇಲ್ಲ. ನಾನು ಭಾರ್ಗವಿ ಮನೆಯ ಸುತ್ತಮುತ್ತ ಇದರ ಬಗ್ಗೆ ವಿಚಾರಿಸ್ತೀನಿ, ನೀವು ನಿಮ್ಮ ರೀತಿಯಲ್ಲಿ ಅವರ ಬಗ್ಗೆ ವಿಚಾರಿಸಿ ಮಾವ ಅಂತ ಹೇಳ್ತಾಳೆ. ಇತ್ತ ಭಾರ್ಗವಿ ಮತ್ತು ಸಂಧ್ಯಾ ಇಬ್ಬರು ಹೊರಟಾಗ ದಾರಿಯಲ್ಲಿ ಜೀವನ್ ಬಂದು ಈ ಕೇಸಿನ ಬಗ್ಗೆ ಏನಾಯಿತು ಅಂತ ವಿಚಾರಿಸಿ, ಆ ವಿಕ್ಕಿ ತುಂಬ ಡೇಂಜರ್, ಅವನು ಏನು ತೊಂದರೆ ಮಾಡ್ತಾನೆ ಗೊತ್ತಿಲ್ಲ, ನನಗೆ ಏಕೆ ನೀವು ಸಾಕ್ಷಿಗೆ ಕರೆಸಲಿಲ್ಲ ಅಂತ ಕೇಳ್ತಾನೆ. ಆಗ ಭಾರ್ಗವಿ, ನಾನು ಏನೇನೋ ಸುಳ್ಳು ಹೇಳಿ ಅವನಿಗೆ ಕನ್ಫ್ಯೂಸ್ ಮಾಡಿದೆ, ಆಗ ಅವನಾಗೆ ಎಲ್ಲ ಬಾಯ್ಬಿಟ್ಟ. ಆ JP ಸರ್ ಇನ್ನೂ 2 ದಿನ ಕಾಲಾವಕಾಶ ಕೇಳಿದ್ದಾರೆ, ಆ 2 ದಿನಗಳಲ್ಲಿ JP ಸರ್ ಏನು ಬೇಕಾದರೂ ಮಾಡಿ ಕೇಸನ್ನು ತಿರುಗಿಸ್ಬೋದು. ಆ ಕೊನೆ ಕ್ಷಣದಲ್ಲಿ ನೀವು ಬಂದು ಸಾಕ್ಷಿ ಹೇಳಬೇಕು, ಆಮೇಲೆ ಆ ವಿಕ್ಕಿ ಸೀದಾ ಜೈಲಿಗೆ ಹೋಗ್ತಾನೆ ಅಂತ ಭಾರ್ಗವಿ ಜೀವನ್ಗೆ ಹೇಳ್ತಾಳೆ.
ಆಗ ಜೀವನ್ ಸರಿ ನಾನು ಬರ್ತೀನಿ. ಅಲ್ಲಿವರೆಗೆ ವಿಕ್ಕಿ ಮತ್ತು ಹೇಳುವಷ್ಟರಲ್ಲಿ ಅಲ್ಲಿಗೆ ಅರ್ಜುನ್ ಬಂದಿದ್ದನ್ನು ನೋಡಿ ಜೀವನ್ ಗಾಬರಿಯಾಗಿ ಇವರು JP ಪಾಟೀಲ್ ಕಡೆಯವರು ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅಂತ ಕೇಳುವಷ್ಟರಲ್ಲೇ ಸಂಧ್ಯಾ ಆತನಿಗೆ ಕಣ್ಸನ್ನೆ ಮಾಡಿ ಇವರು JP ಪಾಟೀಲ್ ಕಡೆಯವರು ಅಲ್ಲ, ನಮ್ಮ ಕಡೆಯವರು ಅಂತ ಹೇಳ್ತಾಳೆ. ಆಗ ಭಾರ್ಗವಿ, ಜೀವನ್ ನೀವು ಗಾಬರಿ ಆಗಬೇಡಿ, ಅವರು ನನ್ನ ಫ್ರೆಂಡ್ ಅರ್ಜುನ್ ಅಂತ. ಈ ಕೇಸನ್ನು ನಾನು ಗೆಲ್ಲೋಕೆ ಅವರೇ ಕಾರಣ. ಸಂಧ್ಯಾಗೆ ನ್ಯಾಯ ಸಿಗಬೇಕು, ಈ ಕೇಸನ್ನು ನಾವೇ ಗೆಲ್ಲಬೇಕು ಅಂತ ಅವರು ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ ಅಂತ ಹೇಳಿ ಅರ್ಜುನ್, ನನಗೆ ಅರ್ಜೆಂಟ್ ಕೆಲಸ ಇದೆ, ನನಗೆ ಕೋರ್ಟ್ ತನಕ ಡ್ರಾಪ್ ಮಾಡ್ತೀರಾ? ಸಂಧ್ಯಾ, ನೀನು ಹುಷಾರಾಗಿ ಮನೆಗೆ ಹೋಗು ಅಂತ ಹೇಳಿ ಅಲ್ಲಿಂದ ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರು ಹೋಗ್ತಾರೆ. ಆಗ ಸಂಧ್ಯಾ ಜೀವನ್ಗೆ, ಅವರು JP ಸರ್ ಮಗನೇ, ಆದರೆ ಅವರು ತಮ್ಮ ಮನೆಯವರಿಗೆ ಗೊತ್ತಿಲ್ಲದಂತೆ ನ್ಯಾಯ ಕೊಡಿಸಲು ಭಾರ್ಗವಿಗೆ ಸಹಾಯ ಮಾಡ್ತಿದ್ದಾರೆ. ಅವರು ನಿಮ್ಮ ಬಗ್ಗೆ ಯಾರ ಹತ್ರನೂ ಏನೂ ಹೇಳಲ್ಲ, ನೀವು ಹೆದರ್ಕೋಬೇಡಿ, ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆಗ ಅರ್ಜುನ್ ಭಾರ್ಗವಿಯ ಜೊತೆ ಸ್ವಲ್ಪ ಮುಂದೆ ಹೋಗಿ ಮತ್ತೆ ಹಿಂದೆ ಬಂದು ಜೀವನ್ಗೆ, ನಾನು ಭಾರ್ಗವಿ ಕಡೆ ಇರೋನು, ನೀನು ನನ್ನ ಬಗ್ಗೆ ಹೆದರ್ಕೋಬೇಡ, ಸಮಾಧಾನವಾಗಿರು ಅಂತ ಹೇಳಿ ಹೋಗ್ತಾನೆ. ಆಗ ಜೀವನ್ಗೆ ಸ್ವಲ್ಪ ಸಮಾಧಾನವಾಗುತ್ತದೆ. ಇತ್ತ ಭಾರ್ಗವಿ ಮನೆಗೆ ಮದುವೆ ಬ್ರೋಕರ್ ಬಂದು ಭಾರ್ಗವಿಗೆ ಒಳ್ಳೆಯವರ ಎಲ್ಲ ತಾವೇ ಖರ್ಚು ಮಾಡಿಕೊಂಡು ಮದುವೆ ಮಾಡ್ಕೋತಾರೆ ಅಂತ ಹೇಳ್ತಾನೆ. ಆಗ ಭಾರ್ಗವಿ ತಂದೆ ತಾಯಿ ಇಬ್ಬರು ನಮ್ಮ ಮಗಳಿಗೆ ಈಗ ಮದುವೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಆಗ ಬ್ರೋಕರ್, ಈಗಿನ ಹುಡುಗಿಯರನ್ನು ನಂಬಬಾರ್ದು, ಮನೆಯಲ್ಲಿ ಮದುವೆ ಬೇಡ ಅಂತ ಹೇಳ್ತಾರೆ. ಹೊರಗಡೆ ಯಾರ ಜೊತೆನೂ ಸುತ್ತಾಡಿ ಒಂದು ದಿನ ತಂದೆ ತಾಯಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಅವನ ಜೊತೆನೂ ಓಡಿ ಹೋಗ್ತಾರೆ ಅಂತ ಹೇಳ್ತಾನೆ. ಆಗ ಭಾರ್ಗವಿ ತಂದೆ ತಾಯಿ ಆತನ ಮೇಲೆ ಸಿಟ್ಟು ಮಾಡಿಕೊಂಡು, ನನ್ನ ಮಗಳು ಮೇಲೆ ನಮಗೆ ನಂಬಿಕೆ ಇದೆ, ಅವಳು ಹಾಗೆ ಮಾಡೋದಿಲ್ಲ ಅಂತ ಆತನಿಗೆ ಬೈದು ಕಳಿಸ್ತಾರೆ. ಆಗ ಭಾರ್ಗವಿ ತಾಯಿ ಅದನ್ನೇ ಯೋಚನೆ ಮಾಡ್ತಾ ಕೂತಿದ್ದಾಗ ಅವಳ ಗಂಡ ರವಿಕುಮಾರ್ ಬಂದು, ಇನ್ನೂ ಅದೇ ಯೋಚನೆ ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ. ಆಗ ಭಾರ್ಗವಿ ತಾಯಿ, ನಾನು ಏನು ಮಾಡಲಿ ಹೇಳಿ, ಆದಷ್ಟು ಬೇಗ ಭಾರ್ಗವಿ ಜೀವನದ ಬಗ್ಗೆ ನಾವು ಒಂದು ನಿರ್ಧಾರ ತಗೋಬೇಕು, ಈಗ ಹೋಗೋರು ಬರೋರೆಲ್ಲ ಇದೇ ಥರ ಮಾತಾಡ್ತಾರೆ ಅಂತ ಹೇಳ್ತಾಳೆ. ಆಗ ಭಾರ್ಗವಿ ತಂದೆ, ಮಾತಾಡೋರು ಮಾತಾಡಲಿ, ಅದರಿಂದ ನಮಗೇನು, ಅದರಿಂದ ನಾವು ತಲೆ ಕೆಡಿಸ್ಕೋಬಾರ್ದು ಅಂತ ಹೇಳ್ತಾನೆ. ಆಗ ಭಾರ್ಗವಿ ತಾಯಿ, ಭಾರ್ಗವಿ ಮನಸ್ಸಲ್ಲಿ ಯಾರಾದರೂ ಇದ್ದಾರಾ, ಇಲ್ಲ ಕೇಸು ನಡೆಸಬೇಕು ಅಂತ ಮದುವೆ ಬೇಡ ಅಂತ ಹೇಳ್ತಾಳೆ. ಆಗ ಭಾರ್ಗವಿ ತಂದೆ, ಅವಳ ಮನಸ್ಸಲ್ಲಿ ಒಬ್ಬ ಹುಡುಗ ಇರೋದು ಪಕ್ಕ, ಆದರೆ ನಾವು ಆ ಥರ ಪಡಬಾರ್ದು, ಅವಳೇ ನಮಗೆ ಬಂದು ಹೇಳೋವರೆಗೂ ನಾವು ಕಾಯಬೇಕು. ಅವಳ ಜವಾಬ್ದಾರಿ ಇರೋ ಹುಡುಗಿ, ಏನೇ ನಿರ್ಧಾರ ಮಾಡಿದರೂ 1000 ಸಲ ಯೋಚನೆ ಮಾಡಿ ನಿರ್ಧಾರ ಮಾಡ್ತಾಳೆ, ಅದನ್ನು ನಮಗೂ ಹೇಳ್ತಾಳೆ, ನೀನು ಅದರ ಬಗ್ಗೆ ಯೋಚನೆ ಮಾಡಬೇಡ, ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡ್ತಾನೆ. ಇತ್ತ ವಿಕ್ಕಿ ಮತ್ತು ಆತನ ಸ್ನೇಹಿತರು ಜೀವನ್ ಎಲ್ಲಿ ಹೋದ ಅಂತ ಯೋಚನೆ ಮಾಡ್ತಿದ್ದಾಗ ವಿಕ್ಕಿ, ಆ ಜೀವನ್ ನಮ್ಮ ಜೊತೆ ಆಟ ಆಡ್ತಾ ಇದ್ದಾನೆ, ನಮಗೆ ಮೋಸ ಮಾಡ್ತಿದ್ದಾನೆ, ಅವನೆಲ್ಲೋ ಬಚ್ಚಿಟ್ಕೊಂಡಿದ್ದಾನೆ, ಅವನು ಭಾರ್ಗವಿ ಕಡೆ ಸೇರ್ಕೊಂಡಿದ್ದಾನೇನೋ ಅಂತ ಹೇಳ್ತಾನೆ. ಆಗ ವಿಕ್ಕಿ ಸ್ನೇಹಿತ, ಅವನು ಭಾರ್ಗವಿ ಕಡೆ ಸೇರ್ಕೊಂಡಿದ್ರೆ ಅವತ್ತು ಅವನು ಕೋರ್ಟಿಗೆ ಬರ್ತಾ ಇದ್ದ, ಅವನು ಹಾಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅವನಿಗೆ ನಿನ್ನ ಬಗ್ಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾನೆ. ಆಗ ವಿಕ್ಕಿ, ಅವನು ಭಾರ್ಗವಿ ಕಡೆಗೆ ಹೋಗಿದ್ದನೋ ಹೋಗಿಲ್ವೋ ಅನ್ನೋದನ್ನು ಯೋಚನೆ ಮಾಡೋಕ್ಕೆ ಈಗ ನನಗೆ ಟೈಮ್ ಇಲ್ಲ, ನಿನ್ನೆ ಆ ಭಾರ್ಗವಿ ಕೋರ್ಟಿನಲ್ಲಿ ಏನೇನೋ ಕೇಳಿ ನನ್ನಿಂದನೇ ಸತ್ಯ ಹೊರಗೆ ಹಾಕಿಸ್ಬಿಟ್ಲು, ಈಗ ಜೀವನ್ ಏನಾದರೂ ಬಂದು ಅವರ ಪರ ಸಾಕ್ಷಿ ಹೇಳಿದರೆ ನಾನು ನೇರವಾಗಿ ಜೈಲಿಗೆ ಹೋಗಬೇಕಾಗುತ್ತೆ, ಆ ಕೆಲಸದವಳನ್ನು ಕೆಣಕಿದ್ದಕ್ಕೆ ಇಡೀ ಜೀವನ ನಾನು ಜೈಲಿನಲ್ಲಿ ಇರಬೇಕಾ? ಯಾರೂ ನನ್ನ ಕೈ ಬಿಟ್ಟರು ರೀತು ನನ್ನ ಕೈ ಬಿಡೋದಿಲ್ಲ, ಏನೇ ಆದರೂ ನಾನು ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾಳೆ, ಅಂಥದ್ರಲ್ಲಿ ನಾನು ಜೈಲಿಗೆ ಹೋದರೆ ನನ್ನ ಮತ್ತು ರೀತು ಮದುವೆ ನಿಂತು ಹೋದರೆ ಹೇಗೆ? ಜೀವನ್ ಏನಾದರೂ ನನಗೆ ಮೋಸ ಮಾಡಿದ್ರೆ ಅವನನ್ನು ನಾನು ಜೀವಂತ ಬಿಡುವುದಿಲ್ಲ ಅಂತ ಹೇಳ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.